ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಅಲೆಗಳಿಲ್ಲದ ಶಾಂತ ಸಮುದ್ರ, ತಿಳಿಯಾದ ಆಕಾಶ ಎಲ್ಲವೂ ಸಹಜವಾಗಿದೆ ಎನ್ನುವಷ್ಟರಲ್ಲೇ ರೇಡಿಯೋ ಸೆಟ್ನಲ್ಲಿ ಮೈ ನಡುಗಿಸುವ ಒಂದು ಕಿರುಚಾಟ ಕೇಳಿಬರುತ್ತದೆ. ಹೌದು, ಅದು 1948ರ ಫೆಬ್ರವರಿ. ಸ್ಥಳ ಸಮುದ್ರ ಲೋಕದ ಅತ್ಯಂತ ನಿಗೂಢ ಪ್ರದೇಶ ಮಲಕ್ಕಾ ಜಲಸಂಧಿ. ಅಚ್ಚರಿಯ ವಿಷಯವೆಂದರೆ ದಶಕಗಳ ನಂತರ ಅಂದ್ರೆ 2014ರಲ್ಲಿ ಮಲೇಷ್ಯಾ ಏರ್ಲೈನ್ಸ್ ವಿಮಾನ ರೇಡಾರ್ನಿಂದ ನಿಗೂಢವಾಗಿ ಕಣ್ಮರೆಯಾದದ್ದು ಕೂಡ ಇದೇ ಜಾಗದಲ್ಲಿ. ಅಂದು ಹವಾಮಾನ ಕನ್ನಡಿಯಂತೆ ಸ್ವಚ್ಛವಾಗಿತ್ತು, ತಂಗಾಳಿ ಬೀಸುತ್ತಿತ್ತು. ಬ್ರಿಟನ್ ಹಾಗೂ ಅಮೆರಿಕದ ಬೃಹತ್ ನೌಕೆಗಳು ನೆಮ್ಮದಿಯಿಂದ ಸಾಗುತ್ತಿದ್ದವು. ಆದರೆ ಈ ಪ್ರಶಾಂತತೆಯನ್ನ ಸೀಳಿಕೊಂಡು ಒಂದು ವಿಚಿತ್ರ ಸಿಗ್ನಲ್ ರೇಡಿಯೋಗಳಲ್ಲಿ ಪ್ರತಿಧ್ವನಿಸಲು ಶುರುವಾಯಿತು. ಆ ಒಂದು ಸಿಗ್ನಲ್ ಸಮುದ್ರದ ಇತಿಹಾಸದಲ್ಲೇ ಅತ್ಯಂತ ಭಯಾನಕ ರಹಸ್ಯವೊಂದಕ್ಕೆ ಮುನ್ನುಡಿ ಬರೆಯಲಿದೆ ಅಂತ ಯಾರು ಊಹಿಸಿರ್ಲಿಲ್ಲ. ಹಾಗಾದರೆ ಸ್ನೇಹಿತರೆ, ಆ ನೌಕೆಯಲ್ಲಿ ನಡೆದದ್ದಾದ್ರೂ ಏನು? ಎಲ್ಲರೂ ಒಂದೇ ಕ್ಷಣದಲ್ಲಿ ಹೆಣವಾಗಿದ್ದು ಹೇಗೆ? ಮೈ ನಡುಕ ಹುಟ್ಟಿಸುವ ಸಾಗರದ SS ಓರಾಂಗ್ ಮೆಡನ್ ನೌಕೆಯ ಆ ನಿಗೂಢ ಸತ್ಯವನ್ನ ಇಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಅಂದು ಹಡಗಿನ ರೇಡಿಯೋಗಳಲ್ಲಿ ಪ್ರತಿಧ್ವನಿಸಿದ ಆ ಸಂಕೇತಗಳು ಸಾಮಾನ್ಯ ಶಬ್ದಗಳಾಗಿರಲಿಲ್ಲ. ಅವು ಸಾವಿನ ಮನೆ ಬಾಗಿಲಿನಿಂದ ಕೇಳಿಬಂದ ಆರ್ತನಾದಗಳಾಗಿದ್ದವು. ಧ್ವನಿ ಸಂದೇಶಗಳು ಮಂಜು ಹಾಗೂ ತೇವಾಂಶದ ಅಲೆಗಳಲ್ಲಿ ಕಳೆದು ಹೋಗಬಹುದು, ಆದರೆ ಚುಕ್ಕೆ ಹಾಗೂ ಗೆರೆಗಳ ಮೋರ್ಸ್ ಕೋಡ್ ಸಾವಿರಾರು ಮೈಲಿಗಳ ದೂರಕ್ಕೂ ಸತ್ಯವನ್ನ ಸಾರುವ ಶಕ್ತಿಯನ್ನ ಹೊಂದಿತ್ತು. ಆ ದಿನ ಮಲಕ್ಕಾ ಜಲಸಂಧಿಯ ನೌಕೆಗಳಿಗೆ ಮೊದಲು ಕೇಳಿಸಿದ್ದು ಡಾಟ್ 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 ಡ್ಯಾಶ್ 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 ಡಾಟ್ 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 ಅನ್ನುವ ಎಚ್ಚರಿಕೆಯ ಕರೆ. ಅಂದರೆ ಜಗತ್ತಿನ ಅತ್ಯಂತ ಭಯಾನಕ ಸಂಕೇತ SOS. ಆಪರೇಟರ್ಗಳ ಎದೆ ಬಡಿತ ಹೆಚ್ಚಾಗುತ್ತಿರುವಂತೆಯೇ SS ಓರಾಂಗ್ ಮೆಡನ್ ನೌಕೆಯಿಂದ ಮೊದಲ ಆರ್ತಕರೆ ಅಪ್ಪಳಿಸಿತ್ತು. ವೈದ್ಯರನ್ನ ತಕ್ಷಣ ಸಂಪರ್ಕಿಸಿ. ಆದರೆ ಮರುಕ್ಷಣವೇ ಬಂದ ಎರಡನೇ ಸಂದೇಶ ಇಡೀ ವಾತಾವರಣವನ್ನೇ ಸ್ತಬ್ಧಗೊಳಿಸಿತು. ಸೆಕೆಂಡ್ ಆಫೀಸರ್ ಹಾಗೂ ಇಡೀ ಸಿಬ್ಬಂದಿ ಹೆಣವಾಗಿದ್ದಾರೆ. ಈಗ ನಮಗೆ ವೈದ್ಯಕೀಯ ಸಲಹೆಯಲ್ಲ, ಬದುಕಲು ಯುದ್ಧ ನೌಕೆಯ ಸಹಾಯ ಬೇಕು. ಹಡಗು ತನ್ನ ಸ್ಥಳದ ಮಾಹಿತಿಯನ್ನ ರವಾನಿಸಿ ಸಹಾಯಕ್ಕಾಗಿ ಕಾಯುತ್ತಿದ್ದಾಗಲೇ ನಿಗೂಢತೆಯ ಪರದೆ ಇನ್ನಷ್ಟು ದಟ್ಟವಾಯಿತು. ಆ ನೌಕೆಯಿಂದ ಬಂದ ಅಂತಿಮ ಸಂದೇಶವು ಅರ್ಧಕ್ಕೆ ಕತ್ತರಿಸಿ ಹೋಯಿತು. ಅದರೊಂದಿಗೆ ಇಡೀ ಹಡಗಿನ ಅಸ್ತಿತ್ವವೇ ಶಾಶ್ವತವಾಗಿ ಕತ್ತಲ ಗರ್ಭಕ್ಕೆ ಜಾರಿತು. ಆ ಅಂತಿಮ ಕ್ಷಣದಲ್ಲಿ ರೇಡಿಯೋ ತರಂಗಗಳಲ್ಲಿ ತೇಲಿ ಬಂದದ್ದು ಕೇವಲ ಎರಡೇ ಪದಗಳು, ಐ ಡೈ, ಅಂದ್ರೆ ನಾನು ಸಾಯುತ್ತಿದ್ದೇನೆ. ಆ ಶಬ್ದಗಳ ಬೆನ್ನಲ್ಲೇ ಆವರಿಸಿದ್ದು ಸುದೀರ್ಘವಾದ ಸ್ಮಶಾನ ಮೌನ. ಆಪರೇಟರ್ಗಳು ಎಷ್ಟೇ ಆತಂಕದಿಂದ ಮರು ಸಂದೇಶ ಕಳಿಸಿದ್ರು ಓರಾಂಗ್ ಮೆಡನ್ನಿಂದ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ. ಮಲಕ್ಕಾ ಜಲಸಂಧಿಯ ಆ ಪ್ರಶಾಂತ ಸಮುದ್ರದ ಒಡಲಲ್ಲಿ ಯಾವುದೋ ಅತಿಮಾನುಷ ಅಥವಾ ಭಯಾನಕ ಶಕ್ತಿ ಮೃತ್ಯು ತಾಂಡವವಾಡಿದೆ ಅನ್ನೋದು ಎಲ್ಲರಿಗೂ ಸ್ಪಷ್ಟವಾಯಿತು. ಈ ಹಡಗಿನ ಆರ್ತನಾದಕ್ಕೆ ಮೊದಲು ಸ್ಪಂದಿಸಿದ್ದು ಹತ್ತಿರದಲ್ಲೇ ಇದ್ದ ಅಮೆರಿಕದ ವ್ಯಾಪಾರ ನೌಕೆ ಸಿಲ್ವರ್ ಸ್ಟಾರ್. ಹಡಗು ಮುಳುಗುತ್ತಿರಬಹುದು ಅಥವಾ ಕಡಲ್ಗಳ್ಳರ ದಾಳಿಗೆ ತುತ್ತಾಗಿರಬಹುದು ಅಂತ ಭಾವಿಸಿದ ಕ್ಯಾಪ್ಟನ್ ತಡ ಮಾಡದೆ ತನ್ನ ನೌಕೆಯನ್ನ ಸಿಗ್ನಲ್ ಬಂದ ದಿಕ್ಕಿನತ್ತ ತಿರುಗಿಸಿದ್ರು. ಆದರೆ ಕೆಲವು ಗಂಟೆಗಳ ನಂತರ ಓರಾಂಗ್ ಮೆಡನ್ ನೌಕೆ ಕಣ್ಣಿಗೆ ಬಿದ್ದಾಗ ಸಿಲ್ವರ್ ಸ್ಟಾರ್ನ ಸಿಬ್ಬಂದಿ ಅಕ್ಷರಶಃ ದಂಗಾಗಿ ಹೋದ್ರು. ದೂರದರ್ಶಕದ ಮೂಲಕ ಕಂಡ ಆ ದೃಶ್ಯ ನಂಬಲಸಾಧ್ಯವಾಗಿತ್ತು. ಹೌದು, ಹಡಗು ಯಾವುದೇ ಹಾನಿ ಇಲ್ಲದೆ ಸಂಪೂರ್ಣ ಸುಸ್ಥಿತಿಯಲ್ಲಿತ್ತು. ಅಲೆಗಳ ಮೇಲೆ ಅತ್ಯಂತ ಶಾಂತವಾಗಿ ತೇಲ್ತಾ ಇತ್ತು. ಆದರೆ ಆ ಶಾಂತತೆಯೇ ಮೈ ನಡುಗಿಸುವಂತಿತ್ತು. ಇಂಜಿನ್ ಚಾಲನೆಯಲ್ಲಿರುವ ಯಾವುದೇ ಲಕ್ಷಣವಿರಲಿಲ್ಲ. ಚಿಮ್ನಿಯಿಂದ ಹೊಗೆ ಬರ್ತಾ ಇರಲಿಲ್ಲ. ಡೆಕ್ ಮೇಲೆ ಮನುಷ್ಯರ ಚಲನವಲನವೇ ಇರಲಿಲ್ಲ. ಕ್ಯಾಪ್ಟನ್ ಎಷ್ಟೇ ಹಾರ್ನ್ ಬಾರಿಸಿ ಲೌಡ್ ಸ್ಪೀಕರ್ ಮೂಲಕ ಕೂಗಿದ್ರು ಎದುರಿನಿಂದ ಕೇವಲ ಅಲೆಗಳು ಅಪ್ಪಳಿಸುವ ಸದ್ದು ಮಾತ್ರ ಕೇಳಿಸ್ತಾ ಇತ್ತು. ಕೊನೆಗೆ ಆ ಮೌನದ ಹಿಂದಿರುವ ಆ ಭೀಕರ ಸತ್ಯವನ್ನ ಭೇದಿಸಲು ರಕ್ಷಕ ತಂಡವೊಂದು ಉಸಿರು ಬಿಗಿ ಹಿಡಿದು ಆ ಪ್ರೇತ ನೌಕೆಯ ಒಳಗೆ ಹೆಜ್ಜೆ ಇಟ್ಟಿತು. ಸ್ನೇಹಿತರೆ, ರಕ್ಷಕ ತಂಡ ಆ ನೌಕೆಯ ಮೇಲೆ ಹೆಜ್ಜೆ ಇಡ್ತಾ ಇದ್ದಂತೆ ನಡು ಸಮುದ್ರದ ಸುಡುವ ಬಿಸಿಲಿದ್ದರೂ ಅವರಿಗೆ ಮೊದಲು ತಗುಲಿದ್ದು ಬೆವರು ಇಳಿಸುವಂತಹ ಅಸಹಜವಾದ ಚಳಿ. ಹಡಗಿನ ಒಳಗೆ ಆವರಿಸಿದ್ದ ಆ ಮರಣ ಸದೃಶ ಮೌನದ ನಡುವೆ ಅವರು ಕಂಡ ಮೊದಲ ದೃಶ್ಯವೇ ಎದೆ ಗುಂದಿಸುವಂತಿತ್ತು. ಅಲ್ಲಿ ಬಿದ್ದಿದ್ದ ಆ ಮೃತದೇಹ ಸಾಮಾನ್ಯ ಶವವಾಗಿರಲಿಲ್ಲ. ಭಯದಿಂದ ಅಗಲವಾಗಿ ತೆರೆದ ಕಣ್ಣುಗಳು, ಕಿರುಚುತ್ತಲೇ ಸ್ತಬ್ಧವಾದಂತೆ ಕಾಣುವ ಬಾಯಿ ಹಾಗೂ ಯಾವುದೋ ಅಗೋಚರ ಶಕ್ತಿಯನ್ನ ತಡೆಯಲು ಹವಣಿಸಿದಂತೆ
ಮುಂದೆ ಚಾಚಿದ ಕಲ್ಲಿನಂತಹ ಕೈಗಳು. ಆ ವ್ಯಕ್ತಿ ಸಾಯುವ ಮುನ್ನ ಯಾವುದೋ ಅತಿ ಭಯಾನಕ ದೃಶ್ಯಗಳನ್ನ ಕಂಡಿದ್ದಾನೆಂಬುದಕ್ಕೆ ಸಾಕ್ಷಿಯಾಗಿದ್ದವು. ತಂಡ ಮುಂದೆ ಸಾಗಿದಂತೆಲ್ಲ ಡೆಕ್ನಿಂದ ಹಿಡಿದು ಕ್ಯಾಬಿನ್ನವರೆಗೆ ಬರೀ ಸಾವಿನ ಸ್ಮಶಾನ ದರ್ಶನವಾಯಿತು. ಕ್ಯಾಪ್ಟನ್ ತನ್ನ ಆಸನದಲ್ಲೇ ಪ್ರಾಣ ಬಿಟ್ಟಿದ್ದರೆ ಅಧಿಕಾರಿಗಳು ತಮ್ಮ ಸ್ಥಾನಗಳಲ್ಲೇ ಮೃತಪಟ್ಟಿದ್ರು. ವಿಚಿತ್ರವೆಂದರೆ ಹಡಗಿನಲ್ಲಿದ್ದ ಸಾಕು ನಾಯಿ ಕೂಡ ಅದೇ ವಿಕೃತ ಭಾವನೆ ಹಾಗೂ ಬಿಗಿದ ದೇಹದೊಂದಿಗೆ ಪ್ರಾಣ ಬಿಟ್ಟಿತ್ತು. ಯಾರ ದೇಹದ ಮೇಲೂ ಸಣ್ಣ ಗಾಯದ ಗುರ್ತಿರಲಿಲ್ಲ, ರಕ್ತದ ಹನಿಯೂ ಹರಿದಿರಲಿಲ್ಲ. ಆದರೆ ಪ್ರತಿಯೊಬ್ಬರ ಮುಖದಲ್ಲೂ ಸಾವು ತಂದೊಡ್ಡಿದ ಆ ಅತೀವ ಭಯ ಮಾತ್ರ ಕಾಲವೇ ನಿಂತು ಹೋದಂತೆ ಹೆಪ್ಪುಗಟ್ಟಿತ್ತು. ಸ್ನೇಹಿತರೆ, ರಕ್ಷಕ ತಂಡದವರು ಹಡಗಿನ ಪ್ರತಿಯೊಂದು ಶವವನ್ನ ತಪಾಸಣೆ ಮಾಡಿದರೂ ಅವರಿಗೆ ಸಿಕ್ಕಿದ್ದು ಮಾತ್ರ ನಿಗೂಢ ಶೂನ್ಯ. ಯಾವುದೇ ಶವದ ಮೇಲೆ ನಖದ ಗುರುತಾಗಲಿ, ಹೋರಾಟದ ಲಕ್ಷಣಗಳಾಗಲಿ ಅಥವಾ ರಕ್ತದ ಒಂದು ಹನಿಯೂ ಇರಲಿಲ್ಲ. ತಂಡ ಮೆಲ್ಲನೆ ರೇಡಿಯೋ ರೂಮ್ ತಲುಪಿದಾಗ ಅಲ್ಲಿ ಆ ಭಯಾನಕ ಸಂದೇಶ ಕಳುಹಿಸಿದ್ದ ಆಪರೇಟರ್ ಶವವಾಗಿ ಬಿದ್ದಿದ್ದ. ಅವನ ಬೆರಳುಗಳು ಇನ್ನೂ ಆ ಮೋರ್ಸ್ ಕೋಡ್ ಕೀಯ ಮೇಲೆಯೇ ಇದ್ದವು. ಬಹುಶಃ ಅವನು ಆ ಐ ಡೈ ಅನ್ನುವ ಕೊನೆಯ ಅಕ್ಷರವನ್ನ ಟೈಪ್ ಮಾಡಿದ ಕ್ಷಣದಲ್ಲೇ ಮೃತ್ಯುವಿಗೆ ಶರಣಾಗಿದ್ದ. ಯಾವುದು ಅತೀಂದ್ರಿಯ ಶಕ್ತಿ ಅಥವಾ ಕಣ್ಣಿಗೆ ಕಾಣದ ಮಾರಣಾಂತಿಕ ಅಪಾಯ ಇಡೀ ಹಡಗನ್ನ ಆವರಿಸಿದೆ ಅನ್ನೋದು ಸಿಲ್ವರ್ ಸ್ಟಾರ್ ತಂಡಕ್ಕೆ ಮನವರಿಕೆ ಆಯಿತು. ತಕ್ಷಣವೇ ಈ ನೌಕೆಯನ್ನ ತಮ್ಮ ಹಡಗಿಗೆ ಕಟ್ಟಿ ಹಾಕಿ ಬಂದರಿಗೆ ಎಳೆದುಕೊಂಡು ಹೋಗಿ ಹೆಚ್ಚಿನ ತನಿಖೆ ನಡೆಸಲು ನಿರ್ಧರಿಸಿದ್ರು. ಆದರೆ ವಿಧಿಯ ಆಟವೇ ಬೇರೆಯಾಗಿತ್ತು. ರಕ್ಷಕ ತಂಡ ಹಡಗನ್ನ ಕಟ್ಟಲು ಸಿದ್ಧವಾಗುತ್ತಿದ್ದಂತೆಯೇ ನೌಕೆಯ ಕೆಳಭಾಗದಲ್ಲಿ ಕಾರ್ಗೋ ಹೋಲ್ಡ್ ಸಂಖ್ಯೆ 4ರಿಂದ ದಟ್ಟವಾದ ಹೊಗೆಯ ನಾಲಿಗೆಗಳು ಹೊರಬರಲಾರಂಭಿಸಿದವು. ಕ್ಷಣಾರ್ಧದಲ್ಲೇ ಹಡಗಿನಾದ್ಯಂತ ಬೆಂಕಿ ರುದ್ರ ನರ್ತನ ಆರಂಭಿಸಿತು. ಪ್ರಾಣ ಉಳಿಸಿಕೊಳ್ಳಲು ರಕ್ಷಕ ತಂಡದವರು ಜೀವ ಕೈಯಲ್ಲಿ ಹಿಡಿದು ತಮ್ಮ ಬೋಟ್ಗಳ ಮೂಲಕ ಸಿಲ್ವರ್ ಸ್ಟಾರ್ನತ್ತ ಸಾಕ್ತಾರೆ. ಅವರು ಸುರಕ್ಷಿತವಾಗಿ ಮರಳಿದ ಮರುಕ್ಷಣವೇ ಡೂಮ್ ಅನ್ನುವ ಭೀಕರ ಸ್ಫೋಟ ಇಡೀ ಸಮುದ್ರವನ್ನೇ ನಡುಗಿಸಿತು. ಆ ಸ್ಫೋಟದ ತೀವ್ರತೆಗೆ ವರಾಂಗ್ ಮೆಡನ್ ನೌಕೆಯ ಅವಶೇಷಗಳು ಸಮುದ್ರದಲ್ಲಿ ಚೆಲ್ಲಾಪಿಲ್ಲಿಯಾದವು. ನೋಡುತ್ತಿದ್ದಂತೆ ಆ ನಿಗೂಢ ನೌಕೆ ತನ್ನೆಲ್ಲ ಭಯಾನಕ ಶವಗಳು ಹಾಗೂ ರಹಸ್ಯಗಳೊಂದಿಗೆ ಶಾಶ್ವತವಾಗಿ ಸಮುದ್ರದ ಆಳದ ಒಡಲನ್ನ ಸೇರಿತು. ಈ ಘಟನೆ ನಂತರ ಸಮುದ್ರ ಲೋಕದಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿ ವಿಶ್ವದಾದ್ಯಂತ ಚರ್ಚೆಗಳ ಕಿಡಿ ಹತ್ಕೊಂಡಿತು. ಆದರೆ ಅಚ್ಚರಿಯ ಸಂಗತಿ ಎಂದರೆ ವಿಶ್ವದ ಸಮಸ್ತ ನೌಕೆಗಳ ಅಧಿಕೃತ ದಾಖಲೆ ಹೊಂದಿರುವ ಲಾಯ್ಡ್ಸ್ ಶಿಪ್ಪಿಂಗ್ ರಿಜಿಸ್ಟರ್ನಲ್ಲಿ ಈ ವರಾಂಗ್ ಮೇಡನ್ ಹೆಸರೇ ಇರಲಿಲ್ಲ. ಹಾಗಾದರೆ ಆ ನಿಗೂಢ ನೌಕೆ ಎಲ್ಲಿಂದ ಬಂತು? ಕೆಲವರು ಇದೊಂದು ಕಟ್ಟುಕತೆ ಅಂತ ತಳ್ಳಿ ಹಾಕಿದ್ರು. ಸಂಶೋಧಕರ ವಾದವೇ ಬೇರೆಯಾಗಿತ್ತು. 2ನೇ ಮಹಾಯುದ್ಧದ ನಂತರದ ಅಸ್ತವ್ಯಸ್ತ ಕಾಲದಲ್ಲಿ ಅನೇಕ ನೌಕೆಗಳು ನಕಲಿ ಹೆಸರುಗಳಲ್ಲಿ ರಹಸ್ಯವಾಗಿ ಸಾಗರದಲ್ಲಿ ಸಂಚರಿಸುತ್ತಿದ್ದವು. ಬಹುಶಃ ವರಾಂಗ್ ಮೆಡನ್ ಅಂತದ್ದೇ ಒಂದು ಬೇನಾಮಿ ನೌಕೆಯಾಗಿರಬಹುದು. ಆದರೆ ಇಂದಿಗೂ ಉತ್ತರ ಸಿಗದ ಆ ಯಕ್ಷ ಪ್ರಶ್ನೆ ಹಾಗೆಯೇ ಉಳಿದಿದೆ. ಯಾವುದೇ ಗಾಯಗಳಿಲ್ಲದೆ ಇಡೀ ಸಿಬ್ಬಂದಿ ಒಂದೇ ಕ್ಷಣದಲ್ಲಿ ಅತೀವ ಭಯದಿಂದ ಪ್ರಾಣ ಬಿಟ್ಟಿದ್ದು ಹೇಗೆ? ಆ ನಾವಿಕರು ಕಂಡ ಆ ಭಯಾನಕ ದೃಶ್ಯವಾದ್ರೂ ಯಾವುದಿರಬಹುದು? ಈ ರಹಸ್ಯದ ಮೇಲೆ ಬೆಳಕು ಚೆಲ್ಲುವಂತೆ 1954ರಲ್ಲಿ ಡಚ್ ಪತ್ರಿಕೆಯೊಂದು ಸ್ಫೋಟಕ ಲೇಖನವೊಂದನ್ನ ಪ್ರಕಟ ಮಾಡಿತು. ಈ ನೌಕೆಯಲ್ಲಿ ಹಿಂದೆ ಕೆಲಸ ಮಾಡಿದ್ದ ಕೆಲವು ನಾವಿಕರನ್ನ ಸಂದರ್ಶನ ಮಾಡಿದಾಗ ತಿಳಿದು ಬಂದ ಸತ್ಯವೆಂದರೆ ವರಾಂಗ್ ಮೇಡನ್ ನೌಕೆ ಕೇವಲ ನೌಕೆ ಆಗಿರಲಿಲ್ಲ, ಅದೊಂದು ಅಕ್ರಮ ಸ್ಮಗ್ಲಿಂಗ್ ಜಾಲದ ಭಾಗವಾಗಿತ್ತು. ಅದರ ಮಾಲೀಕರು ಕಾನೂನು ಬಾಹಿರ ವ್ಯವಹಾರಗಳಲ್ಲಿ ತೊಡಗಿದ್ರಿಂದಲೇ ಅದನ್ನ ಅಧಿಕೃತವಾಗಿ ಎಲ್ಲಿಯೂ ನೋಂದಾಯಿಸಿರಲಿಲ್ಲ ಅನ್ನುವ ಕರಾಳ ಸತ್ಯ ಹೊರಬಂತು. ಆದರೆ ಸ್ನೇಹಿತರೆ, ಈ ಇಡೀ ರಹಸ್ಯಕ್ಕೆ ಅತಿ ದೊಡ್ಡ ತಿರುವು ಸಿಕ್ಕಿದ್ದು ಮೇ 2003ರಲ್ಲಿ ಅಮೆರಿಕಾದ ಗುಪ್ತಚರ ಸಂಸ್ಥೆ CIA ಕೆಲವು ರಹಸ್ಯ ಕಡತಗಳನ್ನ ಬಹಿರಂಗಪಡಿಸಿದಾಗ ಇಡೀ ಜಗತ್ತೇ ಬೆಚ್ಚಿ ಬಿದ್ದಿತು. ಅದರಲ್ಲಿ 1958ರಲ್ಲಿ ಬರೆಯಲಾದ ಒಂದು ನಿಗೂಢ ಪತ್ರವಿತ್ತು. ಅದರ ಸಾಲುಗಳು ಹೀಗಿದ್ದವು: ಈ ವರಾಂಗ್ ಮೆಡನ್ ದುರಂತದ ರಹಸ್ಯ ಬಯಲಾದರೆ ಜಗತ್ತಿನಲ್ಲಿ ಕಾಣೆಯಾಗಿರುವ ಅನೇಕ ವಿಮಾನಗಳು ಹಾಗೂ ನೌಕೆಗಳ ನಿಗೂಢತೆಗಳಿಗೂ ಕೂಡ ಉತ್ತರ ಸಿಗಬಹುದು. ಹಾಗಾದರೆ ಬರೋಬ್ಬರಿ 45 ವರ್ಷಗಳ ಕಾಲ CIA ಈ ಪತ್ರವನ್ನ ಅಷ್ಟು ರಹಸ್ಯವಾಗಿಟ್ಟಿದ್ದಾದ್ರೂ ಯಾಕೆ? ಇಂದಿಗೂ ಅವರ ವೆಬ್ಸೈಟ್ನಲ್ಲಿ ಲಭ್ಯವಿರುವ ಈ ಪತ್ರದ ಹಿಂದೆ ಯಾವ ವಿಜ್ಞಾನ ಅಡಗಿದೆ ಅನ್ನೋದು ಮಾತ್ರ ಕುತೂಹಲದ ಪ್ರಶ್ನೆಯಾಗಿದೆ. ಈ ಘಟನೆಯನ್ನ ವಿಶ್ಲೇಷಿಸಿದ ವಿಜ್ಞಾನಿಗಳು ಹಾಗೂ ಸಂಶೋಧಕರು ಪ್ರಮುಖವಾಗಿ 2 ತಾರ್ಕಿಕ ತತ್ವಗಳನ್ನ ನಮ್ಮ ಮುಂದಿಡ್ತಾರೆ. ಮೊದಲನೇದು ವಿಷಕಾರಿ ಅನಿಲ ತತ್ವ,
ದ್ವಿತೀಯ ವಿಶ್ವಯುದ್ಧದ ನಂತರ ಜಪಾನ್ ಹಾಗೂ ಜರ್ಮನಿಯ ಅಪಾಯಕಾರಿ ರಾಸಾಯನಿಕಗಳನ್ನ ಈ ನೌಕೆಯು ಅಕ್ರಮವಾಗಿ ಸಾಗಿಸುತ್ತಿದ್ದಿರಬಹುದು. ಒಂದು ವೇಳೆ ಅದು ಪೊಟ್ಯಾಷಿಯಂ ಸೈನೈಡ್ ಆಗಿದ್ದರೆ ಸಮುದ್ರದ ಉಪ್ಪು ನೀರು ಅದರೊಂದಿಗೆ ಸೇರಿದಾಗ ಅತ್ಯಂತ ವಿಷಕಾರಿ ಅನಿಲ ಉತ್ಪತ್ತಿಯಾಗುತ್ತದೆ. ಈ ಅನಿಲವನ್ನ ಉಸಿರಾಡಿದ ಕ್ಷಣಾರ್ಧದಲ್ಲೇ ಶ್ವಾಸಕೋಶಗಳು ಸ್ತಬ್ಧವಾಗುತ್ತವೆ. ಶವಗಳ ಮೇಲೆ ಯಾವುದೇ ಗಾಯಗಳಿಲ್ಲದೆ ಕೇವಲ ಭಯಾನಕ ಮುಖಭಾವದೊಂದಿಗೆ ಎಲ್ಲರೂ ಒಮ್ಮೆಲೆ ಸಾವನ್ನಪ್ಪಿರಬಹುದು. ಎರಡನೇದು ಸ್ಫೋಟಕ ತತ್ವ. ನೌಕೆಯಲ್ಲಿದ್ದ ನೈಟ್ರೋಗ್ಲಿಸರಿನ್ ಅನ್ನುವ ಅತ್ಯಂತ ಅಸ್ಥಿರ ರಾಸಾಯನಿಕವು ತಾಪಮಾನದ ಸಣ್ಣ ಏರುಪೇರಿನಿಂದಲೂ ಸ್ಫೋಟಿಸುವ ಶಕ್ತಿ ಹೊಂದಿದೆ. ರಕ್ಷಕ ತಂಡ ಕಂಡ ಆ ಅನಿರೀಕ್ಷಿತ ಬೆಂಕಿ ಹಾಗೂ ನಂತರ ಸಂಭವಿಸಿದ ಭೀಕರ ಸ್ಫೋಟಕ್ಕೆ ಈ ರಾಸಾಯನಿಕವೇ ಕಾರಣ ಅನ್ನೋದು ತಜ್ಞರ ಬಲವಾದ ಅಭಿಪ್ರಾಯ. ಆದರೆ ಈ ರಹಸ್ಯ ಇಲ್ಲಿಗೆ ಮುಗಿಯುತ್ತದೆಯೇ, ಅಥವಾ ಆ ನೌಕೆಯು ನಮಗೆ ಇನ್ನೂ ಅರ್ಥವಾಗದ ಯಾವುದೋ ಅತೀಂದ್ರಿಯ ಶಕ್ತಿ ಅಥವಾ ವಿಚಿತ್ರ ಪ್ರಕೃತಿ ವೈಜ್ಞಾನಿಕ ಘಟನೆಗೆ ಬಲಿಯಾಗಿತ್ತೆ? ದುರದೃಷ್ಟವಶಾತ್ ಒರಾಂಗ್ ಮೆಡನ್ ತನ್ನೆಲ್ಲ ಸಾಕ್ಷ್ಯಗಳೊಂದಿಗೆ ಸಮುದ್ರದ ಅಗಾಧ ಆಳದಲ್ಲಿ ಮೌನವಾಗಿ ಮಲಗಿದೆ. ಆ ನಾವಿಕರು ಸಾಯುವ ಮುನ್ನ ಕಂಡ ಆ ಅಂತಿಮ ಭಯಾನಕ ದೃಶ್ಯವಾದರೂ ಯಾವುದಿರಬಹುದು? ಆ ರೇಡಿಯೋ ಆಪರೇಟರ್ ಯಾವುದನ್ನ ಕಂಡು ಬೆಚ್ಚಿಬಿದ್ದು ಐ ಡೈ ಅನ್ನುವ ಸಂದೇಶ ಕಳಿಸಿದ್ದ? ಈ ಪ್ರಶ್ನೆಗಳು ಇಂದಿಗೂ ಬಿಡಿಸಲಾಗದ ಕಗ್ಗಂಟಾಗಿಯೇ ಉಳಿದಿದೆ. ಆದರೆ ಈ ಕಥೆಯ ಹಿಂದೆ ಇರುವ ಅತ್ಯಂತ ಕರಾಳ ಹಾಗೂ ಸಂಭವನೀಯ ಸಾಧ್ಯತೆ ಎಂದರೆ ಜಪಾನಿನ ಯುನಿಟ್ 731 ದ್ವಿತೀಯ ವಿಶ್ವಯುದ್ಧದ ಸಮಯದಲ್ಲಿ ಮಾನವರ ಮೇಲೆ ಅತ್ಯಂತ ಕ್ರೂರ ವೈಜ್ಞಾನಿಕ ಪ್ರಯೋಗಗಳನ್ನು ನಡೆಸ್ತಾ ಇದ್ದ ಜಪಾನ್ ಸೇನೆಯ ಈ ರಹಸ್ಯ ಘಟಕದ ಕರಾಳ ಇತಿಹಾಸ ಯಾರಿಗೂ ತಿಳಿಯದ್ದಲ್ಲ. ಯುದ್ಧದ ಅಂತ್ಯದಲ್ಲಿ ಅಮೆರಿಕ ಈ ಘಟಕದ ವಿಜ್ಞಾನಿಗಳನ್ನ ಹಾಗೂ ಅವರ ಸಂಶೋಧನಾ ರಹಸ್ಯಗಳನ್ನ ತನ್ನ ವಶಕ್ಕೆ ಪಡೆಯಲು ಹವಣಿಸ್ತಾ ಇತ್ತು. ಒಂದು ಬಲವಾದ ಊಹೆಯ ಪ್ರಕಾರ SS ಒರಾಂಗ್ ಮೆಡೆನ್ ನೌಕೆಯು ಇದೇ ಯುನಿಟ್ 731ಗೆ ಸೇರಿದ ಮೃತ್ಯುಕಾರಕ ಜೈವಿಕ ಆಯುಧಗಳನ್ನ ಅಥವಾ ಅಪಾಯಕಾರಿ ರಾಸಾಯನಿಕಗಳನ್ನ ಅತಿ ರಹಸ್ಯವಾಗಿ ಸಾಗಿಸುತ್ತಿತ್ತು. ಅತ್ಯಂತ ರಹಸ್ಯ ಮಿಷನ್ ಆಗಿದ್ದರಿಂದಲೇ ಈ ನೌಕೆಯನ್ನ ಜಗತ್ತಿನ ಯಾವುದೇ ಅಧಿಕೃತ ದಾಖಲೆಗಳಲ್ಲಿ ನೋಂದಾಯಿಸಿರಲಿಲ್ಲ. ಮಾರ್ಗ ಮಧ್ಯೆ ಸಂಭವಿಸಿದ ಯಾವುದೋ ತಾಂತ್ರಿಕ ದೋಷದಿಂದ ಈ ರಾಸಾಯನಿಕಗಳು ಸೋರಿಕೆಯಾಗಿ ಇಡೀ ಸಿಬ್ಬಂದಿ ಕ್ಷಣಾರ್ಧದಲ್ಲೇ ವಿಲವಿಲನೆ ಒದ್ದಾಡಿ ಪ್ರಾಣ ಬಿಟ್ಟಿರಬಹುದು. CIA ಈ ಕಡತಗಳನ್ನ ಬರೋಬ್ಬರಿ 45 ವರ್ಷಗಳ ಕಾಲ ಗೌಪ್ಯವಾಗಿಟ್ಟಿದ್ದು ಕೂಡ ಈ ರಹಸ್ಯ ಮಿಷನ್ ಸಿದ್ಧಾಂತಕ್ಕೆ ಪುಷ್ಟಿ ನೀಡುತ್ತದೆ. ಒರಾಂಗ್ ಮೆಡೆನ್ನ ರಹಸ್ಯ ಇಂದಿಗೂ ಸಂಪೂರ್ಣವಾಗಿ ಅನಾವರಣವಾಗಿಲ್ಲ. ಇದು ಕೇವಲ ಸಮುದ್ರದ ಅಲೆಗಳು ಸೃಷ್ಟಿಸಿದ ಕಲ್ಪಿತ ಕಥೆಯೋ ಅಥವಾ ಸಾಗರದ ಒಡಲು ನುಂಗಿ ಹಾಕಿದ ಕಹಿ ಸತ್ಯವೋ? ಈ ನಿಗೂಢ ಸತ್ಯ ಇಂದಿಗೂ ಮಲಕ್ಕಾ ಜಲಸಂಧಿಯ ಆಳದಲ್ಲಿ ಮರೆಯಾಗಿದೆ. ಸ್ನೇಹಿತರೆ, ಸಿಲ್ವರ್ ಸ್ಟಾರ್ನ ಸಿಬ್ಬಂದಿ ಹೇಳುವ ಪ್ರಕಾರ ಈ ನೌಕೆಯ ಮೇಲಿದ್ದ ವಾತಾವರಣ ಕೇವಲ ನಿಗೂಢವಾಗಿರಲಿಲ್ಲ, ಅದು ಅಸಹಜವಾಗಿ ಭಾರವಾಗಿತ್ತು. ಹಡಗಿನಲ್ಲಿದ್ದ ಸಾಕು ನಾಯಿ ಕೂಡ ಯಾವುದೋ ಅಗೋಚರ ಶತ್ರುವನ್ನ ಕಂಡಂತೆ ಆಕ್ರಮಣಕಾರಿ ಸ್ಥಿತಿಯಲ್ಲೇ ಸತ್ತು ಕಲ್ಲಿನಂತಾಗಿದ್ದು ನೋಡಿದ್ರೆ ಅದು ಕೇವಲ ಅನಿಲ ಸೋರಿಕೆಯ ಪರಿಣಾಮವೇ, ಅಥವಾ ಆ ದುರ್ದೈವಿ ಸಿಬ್ಬಂದಿ ಸಾಯುವ ಮುನ್ನ ಕಣ್ಣಿಗೆ ಕಾಣದ ಯಾವುದೋ ಭಯಾನಕ ದೃಶ್ಯವನ್ನ ಕಂಡಿದ್ದರೆ? ಈ ಒಂದು ಪ್ರಶ್ನೆಯೇ ಇಡೀ ಘಟನೆಯನ್ನ ಅತೀಂದ್ರಿಯ ಅಥವಾ ಪ್ಯಾರಾನಾರ್ಮಲ್ ರಹಸ್ಯದ ದಿಕ್ಕಿಗೆ ತಿರುಗಿಸುತ್ತದೆ. ನಾವು ಇಂದು ಮಾಡುತ್ತಿರೋದು ಕೇವಲ ಊಹೆಗಳಷ್ಟೇ. ಆದರೆ ಒಂದು ಸಂಗತಿ ಮಾತ್ರ ಸೂರ್ಯನಷ್ಟೇ ಸ್ಪಷ್ಟ. ಇದು ಜಗತ್ತಿನ ಅತ್ಯಂತ ಅಪರೂಪದ ಹಾಗೂ ರೋಚಕ ರಹಸ್ಯಗಳಲ್ಲಿ ಒಂದು. ಇಂದಿಗೂ ಮಲಕ್ಕಾ ಜಲಸಂಧಿಯ ಮೂಲಕ ಹಡಗುಗಳು ಸಾಗುವಾಗ ಅಲ್ಲಿನ ಹಳೆಯ ನಾವಿಕರು ಇಂದಿಗೂ ದನಿ ತಗ್ಗಿಸಿ ಒರಾಂಗ್ ಮೆಡನ್ನ ಭಯಾನಕ ಕಥೆಯನ್ನ ಪಿಸುಗುಟ್ಟುತ್ತಾರೆ. ಎಲ್ಲ ಆಯಾಮಗಳನ್ನು ತಾರ್ಕಿಕವಾಗಿ ತುಲನೆ ಮಾಡಿದರೆ ರಾಸಾಯನಿಕ ಸೋರಿಕೆ ತತ್ವವೇ ಹೆಚ್ಚು ನಂಬಲಾರ್ಹವಾಗಿ ಕಾಣುತ್ತದೆ. ಜಪಾನಿನ ಯುದ್ಧ ಅಪರಾಧಗಳಿಗೆ ಸಂಬಂಧಿಸಿದ ವಿಷಾಕಾರಿ ಅನಿಲ ಹಾಗೂ ಯಾವುದೇ ಸುರಕ್ಷತಾ ಕ್ರಮಗಳಿಲ್ಲದ ಆ ಅಪಾಯಕಾರಿ ಸಾಗಾಣಿಕೆ ಆ ಬಡ ನಾವಿಕರ ಪಾಲಿಗೆ ಮೃತ್ಯುವಾಗಿ ಬಂದಿರಬಹುದು ಅನ್ನೋದು ವಿಜ್ಞಾನಿಗಳ ವಾದ. SS ಒರಾಂಗ್ ಮೆಡೆನ್ನ ನಿಜವಾದ ಸತ್ಯ ಇಂದಿಗೂ ಸಾಗರದ ಅಲೆಗಳ ಅಡಿಯಲ್ಲಿ ಅತಲ ಆಳದಲ್ಲಿ ಮೌನವಾಗಿ ಹೂತು ಹೋಗಿದೆ ಅನ್ನೋದು ಮಾತ್ರ ಸತ್ಯ. ಮಾನವರು ತಂತ್ರಜ್ಞಾನದಲ್ಲಿ ಎಷ್ಟೇ ಮುಂದುವರೆದಿದ್ದರೂ ಪ್ರಕೃತಿಯ ವಿಚಿತ್ರ ಆಟ ಹಾಗೂ ವಿಧಿಯ ನಿಗೂಢತೆಯ ಮುಂದೆ ಇಂದಿಗೂ ಅಸಹಾಯಕನಾಗಿದ್ದಾನೆ ಅನ್ನೋದಕ್ಕೆ ಈ ಘಟನೆಯೇ ಸಾಕ್ಷಿ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.